ಈಗ ಯಾರು ಏನಾರು ಮಾತಾಡ್ಬಿಟ್ರೆ ಅವ್ರು ಮತ್ತೆ ಮಠಕ್ಕೆ ಹೋಗಂಗಿಲ್ಲ, ಮುಗ್ದೋಯ್ತು. ಗೋಲಿಬಾರ್ ಅವ್ರು ಏನು ಅಪರಾಧ ಮಾಡಿರಲ್ಲ, ತಪ್ಪು ಮಾಡಿರಲ್ಲ, ಇಲ್ಲ ಮಠದಿಂದ ಏನೋ ಭಾರಿ ಅನುಕೂಲ ಮಾಡ್ಕೊಳ್ಬೇಕು ಅಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಾರಲ್ಲ, ಅಲ್ಲಿಂದ ಏನೋ ಲಾಭ ಆಗ್ಬೇಕಪ್ಪ ಮಠಕ್ಕೆ ಹೋಗಿ ಬಂದ್ಬಿಟ್ರೆ ಏನೋ ಮಾಡ್ಕೊಳ್ತೀವಿ ಅಂತಕ್ಕಂಥವ್ರೇನಲ್ಲ. ಸಮಾಜದ ಕೆಲಸವನ್ನ ಪ್ರಾಮಾಣಿಕವಾಗಿ ಗುರುಗಳು ಹೇಳಿದಂತ ಕೆಲಸವನ್ನ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಎಲ್ಲರೂ ಮಾಡಿದ್ದಾರೆ. ಯಾರೋ ಇರ್ಬೋದು, ಇಲ್ಲೇ ಇಲ್ಲ ಅಂತ ಹೇಳಿ ಬರಲಿಲ್ಲ, ಎಲ್ಲರೂ ಒಂದೇ ತರ ಇಲ್ಲ, ಯಾರೋ 4 ಜನ ಇರ್ಬೋದು, ಏನೋ ಸಮಾಜದ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಏನೋ ಲಾಭ ಮಾಡ್ಕೊಳ್ಳೋರು ಇರ್ಬೋದು. ಆದ್ರೆ ಇಲ್ಲಿ ಈಗಿರ್ತಕ್ಕಂಥವ್ರು ಯಾರೊಬ್ರು ಇಲ್ಲ. ಇದ್ರೆ ಹೇಳ್ಬೇಕಲ್ಲ ನೇರವಾಗಿ. ಆದ್ರೆ ಇವತ್ತು ಯಾವ ಸ್ಥಿತಿ ಇದೆ, ನಾವು ಬೇರೆ ಏನೇನೋ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ. ನಮ್ಮ ಮುಂದೆ ಇರ್ತಕ್ಕಂಥದ್ದು ಒಂದು ಟ್ರಸ್ಟ್ ಡೀಡನ್ನ, ಏಕ ವ್ಯಕ್ತಿ ಟ್ರಸ್ಟ್ ಡೀಡನ್ನ ಮಾಡ್ಕೊಂಡಿದಾರಲ್ಲ, ಸಮಾಜಕ್ಕೆ ಗೊತ್ತಿಲ್ಲ. ಎಲ್ಲ ದೊಡ್ಡರೇ ಇದ್ದಾರೆ, ಎಲ್ಲ ಬುದ್ಧಿವಂತರೇ ಇದ್ದಾರೆ, ಯಾರು ದಡ್ರಿಲ್ಲ. ಹೋಗಿ ತೋರಿಸ್ತಾರಪ್ಪ, ಹೋದ ತಕ್ಷಣ ನೋಡಿ ನೀವು ಸೈನ್ ಹಾಕಿಲ್ವಾ, ಅದ್ ಹೆಂಗ್ ಹಾಕಿದ್ರು, ಅದ್ ಹೆಂಗ್ ಹಾಕ್ಸ್ಕೊಂಡ್ರು ಗೊತ್ತಿಲ್ಲ. ಅದ್ ಹೆಂಗ್ ಹಾಕಿದ್ರು ಅಂತ ನಮಗೆ ಗೊತ್ತಿಲ್ಲ, ಯಾವ ಪೇಜ್ ಸೈನ್ ಹಾಕ್ಸ್ಕೊಂಡ್ರೋ ಏನೋ ಗೊತ್ತಿಲ್ಲ. ಒಟ್ಟಿಗೆ ಏಕ ವ್ಯಕ್ತಿ ಟ್ರಸ್ಟ್ ಡೀಡ್ ಅನ್ನು ಮಾಡ್ಕೊಂಡಿದ್ದಾರೆ. ಯಾರು ಯಾವುದನ್ನು ಪ್ರಶ್ನೆ ಮಾಡೋಂಗಿಲ್ಲ, ನಮಗೆ ಯಾರಿಗೂ ಅಧಿಕಾರನೇ ಇಲ್ಲ ಅನ್ನುವಷ್ಟು ಮಟ್ಟಕ್ಕೆ ಇದೆ. ಅದು ಸರಿನಾ? ಸರಿ ಅಂತಕ್ಕಂಥವ್ರು ಹೊರಗಡೆ ಇರ್ಬೋದು, ಇಲ್ಲ ಅಂತ ಹೇಳಿ ಬರೋದಿಲ್ಲ, ಇಲ್ಲೇ ಇಲ್ಲ ಅಂತ ಅವ್ರದ್ದು ತಪ್ಪು ಅಂತ ಹೇಳಕ್ ಬರಲ್ಲ. ಎಲ್ಲರೂ ಸಮಾಜನೇ, ಎಲ್ಲರೂ ಸಾಧುವೀರಶೈವ ಸಮಾಜನೇ. ಆದ್ರೆ ಕೆಲವರಿಗೆ ಗೊತ್ತಾಗ್ಯೋ ಗೊತ್ತಿಲ್ಲೋ ಏನೇ ಇರ್ಬೋದು, ಗೊತ್ತಾಗದೆ ಅವ್ರು ಏನಿದೆ ಸರಿ ಅನ್ನಂಗಿದ್ರು ಇರ್ಬೋದು. ಅವ್ರ ಹತ್ರ ಅವ್ರು ಏನೇ ಹೇಳ್ತಾರೋ ಗೊತ್ತಿಲ್ವಲ್ಲ. ನಾವ್ ಹೇಳ್ತಕ್ಕಂಥದ್ರಲ್ಲಿ ಯಾವುದ್ರಲ್ಲೂ 1% ಸುಳ್ಳನ್ನ ಹೇಳಲಿಕ್ಕೆ ನಾವು ತಯಾರಿಲ್ಲ. ಯಾರಾದ್ರೂ ಆಗಿರ್ಬೋದು, 100ಕ್ಕೆ 100 ಸತ್ಯ ಇರ್ತಕ್ಕಂಥದ್ದು. ನಾವು ಕೇಳ್ತಕ್ಕಂಥದ್ದು ಒಂದು ಸಿಂಗಲ್ ಏಕ ವ್ಯಕ್ತಿ ಟ್ರಸ್ಟ್ ಡೀಡ್ ಏನಿದೆ ಅದು ಸರಿಯಾದಂತ ಕ್ರಮ ಅಲ್ಲ, ಅದು ರದ್ದಾಗಬೇಕು. ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಏನ್ ಮಾಡಬೇಕು ಮಾಡ್ಕೊಳ್ಬೇಕು.